ಹಾಕಿರ್ತೀರಿ, ಯಾರೋ ಬಂದು ಕೂತು ಬಿಡ್ತಾರೆ. ಅವಾಗ ನೋಡಬೇಕು ಮಾತು ಬರ್ತಾವ ಹೆಂಗೆ ಬರ್ತಾವ ನಿಂತು ನೋಡಬೇಕು. ಮತ್ತು ಇಲ್ಲಿ ಮಾತಾಡಂಗಿಲ್ಲ, ಅಲ್ಲಿ ಜಗಳ ಆಡ್ಕೊತ ನಿಂತು ಬಿಡ್ತೀರಿ. ಒಂದಿಷ್ಟು ಮಾತಾಡಬೇಕಲ್ಲ, ಎಲ್ಲಿ ಮಾತಾಡಂತಾರೆ ಅಲ್ಲಿ ಮಾತಾಡಬೇಕು. ಮತ್ತು ಇನ್ನು ಮಾತಾಡ್ಕೊತ ಕೂತೀರಿ. ಇನ್ನು ನೀವು ಮಾತಾಡಕತ್ತಿದ್ರೆ ನಾ ಸುಮ್ಮ ಕೂತು ನಿಮ್ಮ ಮಾತು ಕೇಳ್ತನೋ, ನನ್ನ ಮಾತು ಕೇಳಬೇಕಂತಿತ್ತಂದ್ರೆ ಯಾರೂ ದಯವಿಟ್ಟು ಮಾತಾಡಬೇಡ್ರಿ. ದಿನ ಅದನ್ನು ಹೇಳೋದಾಗೈತಿ. ನೋಡಲ್ಲಿ ಸೂಜಿ ಬಿದ್ದರೆ ಸಪ್ಪಳಾಗಬೇಕು, ಹಂಗೊಂದಿಷ್ಟು ಕೊಂಡ್ರು ಎಷ್ಟು ಹೇಳ್ತೀವಿ ಅನ್ನೋದು ಮುಖ್ಯ ಆಗಂಗಿಲ್ಲ, ಎಷ್ಟು ಶಾಂತ ಚಿತ್ತದಿಂದ ಇಷ್ಟು ಕೇಳ್ತೀವಿ ಅನ್ನೋದು ಮುಖ್ಯ ಆಕೈತಿ. ಒಂದಿಷ್ಟು ಶಾಂತ ಚಿತ್ತರಾಗಬೇಕು. ಅದಕ್ಕೆ ನಾನು ಪ್ರತಿದಿನ ಹೇಳ್ಕೋತ ಬಂದೆ, ಭಾಳ ಸಣ್ಣ ಮಕ್ಕಳಿದ್ರೆ ಮನ್ಯಾಗ ಬಿಟ್ಟು ಬರ್ರಿ. ಇಲ್ಲೇ ಒಂದು ಚೀರ್ತತಿ, ಒಂದೇನೋ ಅಂತತಿ, ಒಂದು ಮುಂದೆ ಓಡಾಡ್ತತಿ, ಇನ್ನೊಂದು ಡ್ಯಾನ್ಸ್ ಮಾಡ್ತತಿ. ಹಂಗೆ ಸರಿ ಆಗಂಗಿಲ್ಲ. ಅದು ಏನು ಹೆಂಗೆ ಕೇಳಬೇಕು ಅಷ್ಟು ಕೇಳಬೇಕು. ಹಿಂಗೆ ಎಲ್ಲ ಜನ ಎಲ್ಲ ಹಳ್ಳ್ಯಾಗ ಹಿಂಗೆ ಆಕ್ಕತ್ತಿ ಅಂಥೇಳಿ ಸಿದ್ದೇಶ್ವರ ಅಜ್ಜಾರು ಏನು ಮಾಡಿದ್ರು ಗೊತ್ತೈತೇನ? ಬೆಳಗ್ಗೆ ಮಕ್ಕಳು ಎಳ್ಳಂಗಿಲ್ಲ, ಮತ್ತು ಬೆಳಗ್ಗೆ ಕೇಳೋ ಮಂದಿ ಅಷ್ಟೇ ಬರ್ತೈತೆ ಅಂಥೇಳಿ ಸಂಜೆ ಮುಂದೆ ಪ್ರವಚನ ಇಟ್ಕೊಳ್ಳಿಲ್ಲ. ಅವರು ಬೆಳಗ್ಗೆ ಇಟ್ಕೊಂಡ್ರು. ಯಾಕೆ ಇಟ್ಕೊಂಡ್ರು? ಯಾರು ಕೇಳೋರು ಇರ್ತಾರಲ್ಲ ಅವ್ರು ಅಷ್ಟೇ ಬರ್ತಾರೋ, ದಣಿಗೆ ಮಾಡೋರು ಬರಂಗಿಲ್ಲ ಅಂತ ಬೆಳಗ್ಗೆ ಇಟ್ಕೊಂಡ್ರು. ಸಂಜೆ ಮುಂದೆ ಪ್ರವಚನ ಮುಂಚೆ ಅವರು ಸಂಜೆಗಳೇ ಮಾಡ್ತಿದ್ರು. ನಿಮಗಂತೆ ಬಂದು ದಣಿಗೆ ಹಾಕಿ ಬಿಡ್ತು ಮಂದಿ. ಪಾಪ ಅವರು ಹೇಳೋರು, ಇವರು ದಣಿಗೆ ಹಾಕೋರು, ದಣಿಗೆ ಹಾಕಿ ಎದ್ದು ಹೋಗೋರು. ಅದಕ್ಕೆ ಸಂಜೆಗಳೇ ಮಾಡಿದರೆ ಇದಾಗಂಗಿಲ್ಲ ಬಾ ಅಂಥೇಳಿ ಬೆಳಗ್ಗೆ ಮಾಡಾಕತ್ತಿದ್ರು. ಹಂಗಾಕತ್ ನೋಡು, ನಾಳಿಂದ ನಾವು ಬೆಳಗ್ಗೆ 6 ಗಂಟೆಗೆ ಚಾಲು ಮಾಡ್ಬೇಕಾಕತ್ ನೀವು ಹಿಂಗೆ ಮಾಡಿದ್ರೆ. ಬಸವಣ್ಣವರು ಒಂದು ಕಡೆ ಹೇಳುತ್ತಾರೆ, ಸುಂದರವಾದ ವಚನ ಬಸವಣ್ಣವ್ರದು. ಮಾಡಿದೆನೆನ್ನುವುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೆನ್ನುವುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀಡುವ ಕೂಡಲ ಸಂಗಮ ದೇವ. ನೋಡಿ ಬಸವಣ್ಣವ್ರು ಹೇಳ್ತಾರೆ, ನೋಡಪ್ಪ ಇದನ್ನು ನಾ ಮಾಡಿದೆ ಅಂತ ಅನ್ನಬೇಡ. ಆ ಮೇಲಿರುವ ದೇವ ಅದನ್ನು ಒಪ್ಪುವುದಿಲ್ಲ. ನೀನು ದೇವಸ್ಥಾನಕ್ಕೆ ಕೊಟ್ಟು ಮರೆತು ಬಿಡು. ಯಾರೋ ಗುರುಗಳು ಬಂದರು, ಅವ್ರಿಗೆ ಕೊಟ್ಟು ಮರೆತು ಬಿಡು. ಮಾಡಿದೆ ನೆನ್ನಬೇಡ. ನೀ ಮಾಡಿದೆ ನೆನ್ನದು ಇರಲಿಲ್ಲ ಅಂದ್ರೆ, ನಾ ಮಾಡಿದೆ ಅನ್ನೋದು ನಿನ್ನೊಳಗೆ ಏನಾದರೂ ಇರಲಿಲ್ಲ ಅಂದ್ರೆ, ಆ ಭಗವಂತ ನಿನಗೇನು ಕೇಳ್ತೀಯಲ್ಲ ಅದನ್ನೆಲ್ಲವನ್ನು ಕೊಟ್ಟು ಬಿಡುತ್ತಾನೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಮತ್ತು ಇದು ಅಹಂಕಾರ ಇದೆಯಲ್ಲ, ಇದು ನಾ ಮಾಡಿದ್ದು, ನಂದು, ನಾನು ಅನ್ನುವ ಅಹಂಕಾರ ಇದೆಯಲ್ಲ, ಇದು ಎಲ್ಲರಿಗೂ ಸಾಮಾನ್ಯವಾಗಿ ಬರುವಂಥದ್ದು ಅಹಂಕಾರ. ಹುಟ್ಟಿದಾಕ್ಷಣ ನಮ್ಮ ಜೊತೆಗೆ ಈ ಅಹಂಕಾರ ಬಂದೇ ಬರುತ್ತೆ. ಅದು ಯಾವುದೋ ಮಾರ್ಗದಿಂದ ಬರುತ್ತೆ. ನಾವು ಅಂತೀವಿ ನಾನು ಅಹಂಕಾರಿ ಆಗಬಾರದು ಅಂತ ಅಂತೀವಿ, ಆದರೆ ಯಾವುದೋ ಒಂದು ಮಾರ್ಗದಿಂದ ನಮ್ಮೊಳಗೆ ಅದು ಸೇರಿಕೊಂಡು ಬಿಡುತ್ತೆ. ಅಲ್ಲಿ ಒಂದು ಸ್ವಲ್ಪ ಹಿರಿಯರ ಗಮನ ವಹಿಸ್ರಿ. ದಿನ ನಾವು ಹೇಳೋದಷ್ಟು ಶೋಭೆ ಅನ್ನಿಸ್ಕೊಂಗಿಲ್ಲ, ನೀವು ಹೇಳಿಸ್ಕೋದಷ್ಟು ಶೋಭೆ ಅನ್ನಿಸ್ಕೊಂಗಿಲ್ಲ. ಹುಡುಗರು ನೋಡಿ ಹಂಗೆ ಓಡಾಡ್ತಿರ್ತಾವೆ. ಪಾಪ ಎಷ್ಟು ಶಾಂತ ಚಿತ್ತದಿಂದ ಇವ್ರು ಕೇಳಕ್ಕೆ ಬಂದಿರ್ತಾರೆ, ನಾವು ಹೇಳಕ್ಕೆ ಬಂದಿರ್ತೀವಿ. ನಮ್ಮ ಲಕ್ಷ್ಯ ಆ ಕಡೆ ಹೋಗ್ತಾವೆ. ಹಂಗಾಗಬಾರ್ದು. ಆವಾಗ ನಾವೆಲ್ಲರೂ ಅಂತೀವಿ ನಮ್ಮೊಳಗೆ ಅಹಂಕಾರ ಬೆಳಿಬಾರದು, ಹಂಗೆ ನಾನು ಇರಬೇಕು ಅಂತ ಹೇಳ್ತೀವಿ. ಆದರೆ ಯಾವುದೋ ಒಂದು ಮಾರ್ಗದಿಂದ ಅಹಂಕಾರಗಳು ನಮ್ಮೊಳಗೆ ಹೊಕ್ಕು ಬಿಡುತ್ತಾವೆ. 8 ಥರದ ಅಹಂಕಾರಗಳು ಬರ್ತಾವಂತ ಶಾಸ್ತ್ರಗಳು ಹೇಳ್ತಾವೆ. 8 ಮದಗಳು, ಅಷ್ಟಮದಗಳು ಅಂತ ಅವುಗಳಿಗೆ ಹೆಸರಿಡುತ್ತಾರೆ. ಅದರಲ್ಲಿ ಒಂದು ರೂಪಮದ ಅಂತ ಬರುತ್ತೆ, ಯೌವನ ಮದ ಅಂತ ಬರುತ್ತೆ, ವಿದ್ಯಾಮದ ಅಂತ ಬರುತ್ತೆ, ಧನಮದ ಅಂತ ಬರುತ್ತೆ, ಅಧಿಕಾರದ ಮದ ಅಂತ, ಹೀಗೆ 8 ಥರದ ಮದಗಳು ಅವು ಹೇಗೋ ನಮ್ಮೊಳಗೆ ಹೊಕ್ಕು ಬಿಡುತ್ತಾವೆ. ಇದು ನಾವು ಭಗವಂತನ ಸನ್ನಿಧಾನಕ್ಕೆ ಹೋಗಲು ಅಡ್ಡಿ ಮಾಡುವ ಅತಿ ದೊಡ್ಡ ಅಡ್ಡಿ ಯಾವುದು ಅಂತಂದರೆ ಮದಗಳು, ಅಷ್ಟಮದಗಳು.
ಆ ಅಹಂಕಾರ ಏನಿದೆಯಲ್ಲ ಅದನ್ನು ಯಾವಾಗ ತೆಗೆಯುತ್ತೇವೆಯೋ ಆವಾಗ ನಾವು ಭಗವಂತನ ಸನ್ನಿಧಾನಕ್ಕೆ ಹೋಗೋಕ್ಕೆ ಸಾಧ್ಯ ಆಗತ್ತೆ. ಒಮ್ಮೆ ಗುರುಗಳು ಕೇಳ್ತಾ ಇದ್ದರು ತಮ್ಮ ಶಿಷ್ಯರಿಗೆ, ಅಲ್ಲಪ್ಪ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಇಲ್ಲಿ ಅಂತ ಕೇಳಿದರು ಗುರುಗಳು. ಆವಾಗ ಎಲ್ಲರೂ ಕೂತ್ರು. ಕನಕದಾಸರು ಕೈ ಎತ್ತಿ ಹೇಳಿದರು, ಗುರುಗಳೇ ನಾನು ಹೋದರೆ ಹೋಗಬಹುದು ಅಂತ ಕನಕದಾಸರು ಹೇಳಿದರು. ಅವಾಗ ಗುರುಗಳಂದರು ಮತ್ತು ಮಗ್ಗಲು ಕೂತ ಶಿಷ್ಯರಂದರು, ನಾನು ಹೋದರೆ ಹೋಗಬಹುದು ಅಂತ ಹೇಳಕತ್ತಾನ, ಇವು ಭಾರಿ ಆದ ಬಿಡಪ್ಪ, ನಾವೆಲ್ಲರೂ ಕೂತೀವಿ, ಇವು ಅಷ್ಟ ಹೋಗವನಂತ ಎಲ್ಲ ಶಿಷ್ಯರು ಮಾತಾಡಕತ್ತೀರ ತಮ್ಮ ಮಧ್ಯೆ. ಗುರುಗಳು ಕೇಳಿದ್ರು, ಅಲ್ಲಪ್ಪ ನಾನು ಹೋದರೆ ಹೋಗಬಹುದು ಅಂತ ಹೇಳಕತ್ತಿದ್ದಿ, ಮತ್ತು ಏನು ನೀವು ಒಬ್ಬ ಸ್ವರ್ಗಕ್ಕೆ ಹೋಗ್ಯೇನ, ನಾವು ಯಾರೋ ಇಲ್ಲಿದ್ದವರು ಹುಡುಗರು ನಾನು ಯಾರೋ ಹೋಗಂಗಿಲ್ಲನಂತ ಗುರುಗಳು ಕೇಳಿದರು. ಆವಾಗ ಕನಕದಾಸರು ಹೇಳ್ತಾರೆ, ಗುರುಗಳೇ ನಾನು ಹೇಳಿದ್ದು ಹಾಗಲ್ಲ, ನನ್ನೊಳಗೆ ನಾನು ನನ್ನಿಂದಲೇ ಎನ್ನುವ ನಾನು ಏನಿದೆಯಲ್ಲ ಅದು ಹೋದರೆ ಯಾರೊಳಗೆ ಅದು ಹೋಗುತ್ತದೆ ಅವರು ಮಾತ್ರ ಸ್ವರ್ಗಕ್ಕೆ ಹೋಗುತ್ತಾರೆ ಎನ್ನುವುದನ್ನು ನಾನು ಹೇಳಿದ್ದೇನೆ ಗುರುಗಳೇ. ನಾನು ಎನ್ನುವುದು ಹೋದರೆ ಅವನು ಸ್ವರ್ಗಕ್ಕೆ ಹೋಗುತ್ತಾನೆ. ನಮಗೆ ಈಗ ಕೆಲವರಿಗೆ ವಿದ್ಯಾಮದ ಬಂದಿದೆ, ಕೆಲವರಿಗೆ ಧನಮದ ಬಂದಿದೆ. ಒಬ್ಬಳು ಒಂದು ಊರಿನಲ್ಲಿ ಗಂಡ ತೀರ್ಕೊಂಡಿದ್ದ, ತಾಯಿ ಒಬ್ಬಕ್ಕಿದ್ಲು, ಮಗ ಇದ್ದ. ಮಗಗೆ ಚಲೋ ತಂಗಿ ಓದಿಸಿ ನೌಕರಿ ಹಿಡಿಸಿದ್ಲು, ಇಂಜಿನಿಯರ್ ಆದ ಮಗ. ಆ ತಾಯಿಗೆ ಇಚ್ಛೆ ಆಯಿತು, ಇಲ್ಲ ಮತ್ತು ನನ್ನ ಮಗ ಭಾಳ ಕಲಿತ ನೌಕರಿ ಹಿಡ್ದಾನ, 1 ಲಕ್ಷ ಪಗಾರ ತಗೋತಾನ, ಮತ್ತು 1 ಲಕ್ಷ ಪಗಾರ ತಗೋತಾನ ಅಂತಂದ್ರೆ ಅಂತಾಕಿನ ಒಬ್ಬಾಕಿನ ಭಾಳ ಕಲಿತಾಕಿ ನೌಕರಿ ಮಾಡಾಕಿ ಅಂತಾಕಿನ ಮದುವೆ ಮಾಡಬೇಕು ಅಂದ್ರೆ ಚಲೋ ಆಕತಿ, ಸರಿಯಾದ ಸೊಸೆಯನ್ನು ಹುಡುಕಬೇಕು ಅಂತ ಆ ತಾಯಿ ನಿರ್ಧಾರ ಮಾಡಿದ್ಲು. ಹಳ್ಳಿಗಳಿಗೆ ಹೋದ್ಲು, ಅಲ್ಲಷ್ಟು ಇಲ್ಲಷ್ಟು ಎಲ್ಲ ಕಡೆ ಹುಡುಕಿದ್ಲು. ಒಂದು ಹಳ್ಳಿಯಲ್ಲಿ ಆಕೆಯು ಇಂಜಿನಿಯರ್ ಓದಿದ್ಲು, ಭಾಳ ಕಲ್ತಿದ್ಲು, ಆಕೆಯು 1 ಲಕ್ಷ ಪಗಾರ ತಗೋತಿದ್ದಲ್ಲ, ಕಂಪ್ನಿಯಾಗಿದ್ಲು. ಆಕಿನ ಮದುವೆ ಮಾಡಿದ್ಲು, ಮಗನಿಗೆ ಹುಡುಕಿ ಮದುವೆ ಮಾಡಿದ್ಲು. ಕರ್ಕೊಂಡು ಬಂದ್ಲು ಸೊಸೆಯನ್ನು, ಮನೆಗೆ ಕರ್ಕೊಂಡು ಬಂದ್ಲು ಸೊಸೆಯನ್ನು. ಅವಾಗ ಸೊಸೆ ಏನು ಮಾಡ್ತಿದ್ಲು, ಬೆಳಗ್ಗೆ ಎದ್ದ ತಕ್ಷಣ ಡ್ಯೂಟಿಗೆ ಹೋಗಿದ್ಲು. ಗಂಡನೂ ಡ್ಯೂಟಿಗೆ ಹೋಗವ, ಮಗ ಸೊಸೆ ಇಬ್ಬರು ಡ್ಯೂಟಿಗೆ ಹೋಗವರು. ಈಕೆ ಒಬ್ಬಾಕೆ ಮುದುಕಿ, ಈಕೆ ಬೆಳಗ್ಗೆ ಎದ್ದ ಈಕೆ ಮಾಡಾಕಿ ಎಲ್ಲ ಕಸ ಈಕೆ ಹೊಡಿಯಾಕಿ, ಈಕೆ ರೊಟ್ಟಿ ಮಾಡಾಕಿ, ಮತ್ತು ಬುತ್ತಿ ಕಟ್ಟಿ ಕೈಯಾಗ ಕೊಡಾಕಿ. ಯಾಕಂದ್ರೆ ತೆಗೆದಕ್ಕೆ ಹೋಗಿದ್ರು, ಲಕ್ಷ ಪಗಾರ ತರಕ್ಕೆ ಹೋಗಿದ್ರು ಅವರು. ಹೊಕ್ಕಿದ್ರು. ಹಿಂಗೆ ಆಯಿತು. 1 ವರ್ಷ ಕಳೀತು, 2 ವರ್ಷ ಕಳೀತು. ಮತ್ತು ಮುದುಕಿ ಕೈಯಾಗ ಶಕ್ತಿ ಎಷ್ಟು ದಿನ ಇರ್ತೈತಿ ಹೇಳಿ, ಒಂದು ದಿನ ಮುಪ್ಪು ಬರುವುದಲ್ಲ, ಹಾಸಿಗೆ ಹಿಡಿತು ಮುದುಕಿ. ಅಷ್ಟರಾಗ ಅವರಿಬ್ಬರಿಗೂ ಮಗ ಸೊಸೆಗೆ ಒಂದು ಮಗು ಆಗಿತ್ತು, ಗಂಡು ಮಗು ಆಗಿತ್ತು. ಅದು 5-6 ವರ್ಷದ ಮಗು ಇತ್ತು. ಆವಾಗ ಅದು ಅಜ್ಜಿ ಅಂತೇಳಿ ಕತೆ ಕೇಳಬೇಕಂತ ಓಡಿ ಬಂದ ತೊಡಿ ಮೇಲೆ ಕೊಂಡಿರ್ತಿತ್ತು. ಅಜ್ಜಿ ನನಗೊಂದಿಷ್ಟು ಕತೆ ಹೇಳು, ನನ್ನ ಜೊತೆ ಆಟ ಆಡು ಅಂತ ಬಂದು ಕೊಂಡಿರ್ತಿತ್ತು. ಈಕೆ ಸೊಸೆ ಇದ್ದವಳಲ್ಲ, ಎಳ್ಕೊಂಡು ಹೋಗಿ ಹೋಮ್ವರ್ಕ್ ಹೋಮ್ವರ್ಕ್ ಮಾಡೋಕೆ ಹಚ್ಚಿಸ್ತಿದ್ಲು. ದಿನ ಹೋಗಿದ್ಲು ಡ್ಯೂಟಿಗೆ, ಹೋಗೋದು ಬರೋದು ಮಾಡ್ತಿದ್ಲು. ಈಕೆದೆಲ್ಲ ಹತ್ತಿದ ಆಟ ನಿಂತು ಬಿಟ್ಟಿತ್ತು. ಏನೂ ಮಾಡೋಕೆ ಬರ್ತಿದ್ದಿಲ್ಲ, ಕುಂಡ್ರಾಕೆ ಬರ್ತಿದ್ದಿಲ್ಲ, ಎಳ್ಳಾಕೆ ಬರ್ತಿದ್ದಿಲ್ಲ. ಆವಾಗ ಸೊಸೆ ಆಕೆ ಮಾಡಾಕತ್ತಿದ್ಲು ಮನೆ ಕೆಲಸವನ್ನು. ಮಾಡಿ ಕೆಲಸಕ್ಕೆ ಹೋಗಾಕಿ ಮತ್ತು ಬರಾಕಿ. 1 ಲಕ್ಷ ಪಗಾರ ಇತ್ತು ಯಾರಿಗೆ, ಅವಂಗೂ 1 ಲಕ್ಷ ಇತ್ತು, ಆಕಿಗೂ 1 ಲಕ್ಷ ಇತ್ತು. ಆವಾಗ ಅಕ್ಕಿ ಒಳಗೆ ಅಹಂ ಬೆಳೀತು. ಅಲ್ಲ, ನಾನು 1 ಲಕ್ಷ ಪಗಾರ ತಗೊಳಾಕಿ, ಬಹಳ ಕಲಿತಾಕಿ, ಇಂಜಿನಿಯರ್ ಓದಿದಾಕಿ, ನನ್ನಟ್ಟು ಸಾಲಿ ಮುಗಿಸಿದವ್ರು ಈ ಊರಾಗ ಇಲ್ಲ, ಮತ್ತು ಅಷ್ಟು ಸಾಲಿ ಮುಗಿಸಿನಿ, ಲಕ್ಷ ಪಗಾರ ತರಾಕಿ ನಾನು. ಮತ್ತು ನನ್ನ ಅತ್ತಿ ಏನೂ ಸಾಲಿ ಕಲ್ತಿಲ್ಲ, ಆಕೆಗೆ ಸಾಲಿ ಅಂದ್ರನ ಗೊತ್ತಿಲ್ಲ, 1 ಅಕ್ಷರ ಆಕೆಗೆ ಬರುವುದಿಲ್ಲ. ಅಂಥ ದಡ್ಡ ಸಿಕ್ಕಾಮಣಿ ನನ್ನತ್ತೆ, ಮತ್ತು ಅಷ್ಟು ದಡ್ಡದಾಳ. ಅಂಥ ದಡ್ಡ ಇದ್ದಾಕಿದು ಉಂಡದ ತಾಟ ನಾಯಾಕ ತೊಳಿಬೇಕು ಅಂತ ಸೊಸಿಗೆ ಅಹಂ ಬಂತು ಒಳಗಡೆ. ಲಕ್ಷ ಪಗಾರ ತಗೊಳಕ್ಕೆ ನಾನು.
ನಮ್ಮ ಅತ್ತೆಯ ತಾಟನ್ನು ನಾಣ್ಯಾಕೆ ತೊಳಿಬೇಕು, ಉಂಡದ ತಾಟನ್ನು ಅವಳ ಎಂಜಲದ ತಾಟನ್ನು ನಾಣ್ಯಾಕೆ ತೊಳಿಬೇಕು ಅಂತ ಸೊಸೆ ಒಳಗೆ ಬಂತು. ಅವಾಗ ಗಂಡನಂತಿಲಿ ಹೋದ್ಲು, ಅಲ್ರಿ ನಾನು ಹಂಗೆ ಕುಂಡ್ರಂಗಿಲ್ಲ, ಲಕ್ಷ ಲಕ್ಷ ಪಗಾರ ತಗೋತನು, ಮತ್ತು ನಮ್ಮ ತಂದೆ ತಾಯಿಗಳು ಭಾಳ ಕಲಿಸ್ಯಾರ, ಭಾಳ ಓದಿಸ್ಯಾರ, ಮತ್ತು ಇಷ್ಟು ಓದೀನಿ ನಾನು, ನಿಮ್ಮ ಅವ್ವ ತಿಂದುದು ಎಂಜಲ ತಾಟ ನಾ ಹೆಂಗೆ ತೊಳಿಲಿ ಅಂತಂದ್ಲು. ಅವಾಗ ಮತ್ತು ಗಂಡ ಏನು ಅನ್ನಬೇಕು, ಮತ್ತು ಏನು ಮಾಡೋನು, ಅಲ್ಲ ಮತ್ತು ನೀ ತೊಳೆಯಂಗಿಲ್ಲ ನತ್ತಿ, ಅದಕ್ಕೆ ಏನು ಮಾಡೋನು, ಇದು ಹಳ್ಳಿ ಊರ, ಸಿಟ್ಯಾಗಾದ್ರೆ ಯಾರ ಆಳುಗಳ್ನ ಇಟ್ಕೊಂಡ್ರೆ ನಡಿತತಿ, ಇದು ಹಳ್ಳಿ ಊರಾಗದೀವು ನಾವು, ಆಳು ಇಟ್ಕೊಂಡ್ರೆ ಮಗ್ಗಲ ಮನ್ಯಾನವರು ಹಿರಿಯರು ಏನತ್ತಾರು, ಇರವ್ರ 3 ಮಂದಿ ಒಬ್ಬಕ್ಕಿನ ಆಳು ಇಟ್ಕೊಂಡಾರಂತ ಎಲ್ಲರೂ ಬೇಯ್ತಾರ, ಮತ್ತು ಏನು ಮಾಡೋನು, ನೀನ ಇದಕ್ಕೊಂದು ಉಪಾಯ ಹೇಳು ಅಂತ ಅವ ಹೆಂಡತಿಯನ್ನು ಕೇಳಿದ. ಅವಾಗ ಕೇಳ್ತಾಳ, ಇಲ್ಲ ನನ್ನ ಹಂತೇಲಿ ಒಂದು ಉಪಾಯ ಐತಿ, ಅದು ಉಪಾಯ ಏನು ಅಂತಂದ್ರೆ, ಹೆಂಗಾದರೂ ನೀನು ಲಕ್ಷ ಪಗಾರ ತಗೋತಿ, ನಾನು ಲಕ್ಷ ಪಗಾರ ತಗೋತನು, ದುಡ್ಡಿಗೇನು ನಮ್ಮ ಮನ್ಯಾಗ ಕೊರತೆ ಇಲ್ಲ, ಅಲ್ಲೇ ಹೋಗೋಣ, ಮಣ್ಣಿನ ಗಡಿಗೆ ಮಾಡುವವರ ಬಳಿಗೆ ಹೋಗೋಣ, ಅಲ್ಲಿ ಮಣ್ಣಿನ ಪರ್ಯಾಣ ಅಂತ ಸಿಗ್ತಾವೆ, ಮಣ್ಣಿನ ತಾಟ ಪರ್ಯಾಣ ಸಿಗ್ತಾವ, ಅವನ ಒಂದು 30 ಪರ್ಯಾಣ ತಂದು ಬಿಡೋನು, ದಿನ ಒಂದು ಕೊಡೋನು, ಆಕೆಗೆ ಕೊಟ್ಟ ಮೇಲತ್ತು ಊಟ ಮಾಡಿದ ಮೇಲತ್ತು ಆ ಪರ್ಯಾಣ ಹೋಗಿ ತಿಪ್ಪಿಗೆ ಹೋಗೋದು ಬಿಡೋನು, ತೊಳಿದು ಇರಂಗಿಲ್ಲ, ಬಳಿದು ಇರಂಗಿಲ್ಲ, ಮತ್ತು ಒಂದು ತಿಂಗಳಿಗೆ 30 ಪರ್ಯಾಣ ಅಕ್ಕವು ತರುಣು, ಹಂಗೆ ಮಾಡೋನು ಅಂತ ಹೇಳಿದಳು. ಗಂಡ ಆಯಿತು ಅಂತಂದ. ಇದು ಸರಳವಾದ ಮಾರ್ಗ, ಮತ್ತು ನಿನಗೂ ತೊಳಿದು ಹತ್ತಂಗಿಲ್ಲ, ಮತ್ತು ಕಡಿಮೆ ಖರ್ಚದಾಗ ಆ ಪರ್ಯಾಣದಾಗ ಆಕಿಗೆ ಊಟಕ್ಕೆ ಕೊಟ್ಟು ಒಗೆದು ಬಿಡೋಣ ಅಂತಂದ. ಆಕಿ ಒಂದು ಕೋಣೆದಾಗ ಆಕಿನ ಇಟ್ಟಿದ್ರು, ಎಳ್ಳಾಕ ಬರ್ತಿದ್ದಿಲ್ಲ, ಕುಂಡ್ರಾಕ ಬರ್ತಿದ್ದಿಲ್ಲ. ಏನು ಮಾಡ್ತಿದ್ರು ಅಂತಂದ್ರೆ, ಈಕಿ ದಿನ ಅಡುಗೆ ಮಾಡಿ ಆ ಪರ್ಯಾಣದಾಗ ಹಚ್ತಿದ್ಲು, ಹಚ್ಚಿ ಹೋಗಿ ಅತ್ತಿಗೆ ಕೊಡ್ತಿದ್ಲು. ಅತ್ತಿಗೆ ಕೊಟ್ಟ ಮೇಲೊತ್ತು ಅತ್ತಿ ಊಟ ಮಾಡ್ತಿದ್ಲು. ಊಟ ಮಾಡಿದ ತಕ್ಷಣ ಆ ಪರ್ಯಾಣ ತಂದ ಹಿತ್ತಲ್ದಾಗ ತಿಪ್ಪಿತ್ತು, ತಿಪ್ಪ್ಯಾಗ ಒಗಿತಿದ್ಲು. 4-5 ತಿಂಗಳಾಯ್ತು, 5-6 ತಿಂಗಳಾಯಿತು, ಹಿಂಗೆ ಆಗಿತ್ತು. ಮತ್ತು ಎಂದೋ ಸೊಸಿ ಹಿತ್ತಲಕ್ಕೆ ಹೋದಾಕೆಲ್ಲ ಅವತ್ತು ಹಿತ್ತಲಕ್ಕೆ ಹೋದ್ಲು. ಹಿತ್ತಲಕ್ಕೆ ಹೋಗಿ ನೋಡಿದ್ಲು, ಪರ್ಯಾಣ ಎಲ್ಲ ಒಂದು ಕಡೆ ಸಂಗ್ರಹ ಆಗಿದ್ದು, ಒಂದೇ ಕಡೆ ಕೂಡಿಟ್ಟಿದ್ರು. ಆಕೆ ಅಂದ್ಲು, ಅಲ್ಲ ನಾನು ಒಗೆದದ್ದು ತಿಪ್ಪ್ಯಾಗ, ಇವನು ಆರಸ್ಕೊಂಡು ಬಂದು ಇಲ್ಯಾರು ಇಟ್ಟಾರ, ಇವನ ನಾವು ಇರೋವ್ರ 3-4 ಮಂದಿ, ನನ್ನ ಮಗನ ಹಿಡಿದ್ರೆ 4 ಮಂದಿ ಇರೋರು, ಮತ್ತು ಇವನು ತಂದಿಟ್ಟವ್ರು ಯಾರು ಅಂತ ಆ ಸೊಸೆಯ ತಲೆಯಲ್ಲಿ ಅದು ಬಂದ್ಲು ಗಂಡನಂತೇಳಿ. ಅಲ್ರಿ ಮತ್ತು ನಾವು ಪರ್ಯಾಣ ದಿನ ಹೋಗಿ ಅತ್ತಿ ತಿಂದದ್ದು ತೊಳಿದಾಗಂಗಿಲ್ಲ ಅಂತ ತಿಪ್ಪ್ಯಾಗ ಹೋಗಿತ್ತೀವಿ, ಮತ್ತು ಅವ್ನು ಯಾರೋ ಹಸನಂಗೆ ತೊಳೆದ ಅಲ್ಲಿ ಕುಟರಿ ಒಟ್ಟ್ಯಾರ, ಯಾರು ಒಟ್ಟ್ಯಾರ, ನೀವೇನಾರ ಒಟ್ಟಿರೇನಂತ ಗಂಡನಿಗೆ ಕೇಳಿದ್ಲು. ಅವಾಗ ಗಂಡ ಅಂದ, ಅಲ್ಲ ನಾ ಡ್ಯೂಟಿಯಿಂದ ಬಂದ ಮಕ್ಕೋದ ಹೆಚ್ಚಾಗಿರ್ತೈತಿ, ಮತ್ತು ನಾ ಎಲ್ಲಿ ಒಟ್ಟಲಿ ಅಂತ ಗಂಡ ಹೇಳಿದ. ಮತ್ತು ನಾನು ಒಟ್ಟಿಲ್ಲ, ನೀನು ಒಟ್ಟಿಲ್ಲ, ಅತ್ತಿಗೆ ಎದ್ದ ನಡಿಯೋಕ್ಕಾಗಂಗಿಲ್ಲ, ಅಕ್ಯಾಂಗೆ ಹೊಕ್ಕಳ, ಮತ್ತು ಒಟ್ಟಿದವರ ಯಾರ? ಹುಡುಗನ ಕರೆದ್ರು. 5-6 ವರ್ಷದ ಹುಡುಗ ಏನಿದ್ದಲ್ಲ, ಹುಡುಗನ ಕರೆದ್ರು. ಅಲ್ಲ ಮತ್ತು ನಾವು ತಿಪ್ಪ್ಯಾಗ ಆ ಪರ್ಯಾಣ ಒಗೆದಿದ್ದೀವಿ, ಆ ಮಣ್ಣಿನ ತಟ್ಟೆಗಳನ್ನು ನಾವು ತಿಪ್ಪೆಯಲ್ಲಿ ಒಗೆದಿದ್ದೀವಿ, ಅವುಗಳನ್ನು ತಂದಿಟ್ಟವ್ರು ಯಾರು ಅಂತ ಅತ್ತೆ ಕೇಳಿದ. ಆ ಸೊಸೆ ಕೇಳಿದಳು. ನಮ್ಮ ಅತ್ತೆ ತಿಂದು ಒಗೆದಿದ್ದೀವಲ್ಲ, ಅವ್ನು ಯಾರು ಕೂಡಿಟ್ಟಾರ, ನೀ ಏನಾರ ಇಟ್ಟಿಯನ, ಮತ್ತು ಮಗ್ಗಲ ಮನೆಯವ್ರು ಏನಾರ ಇಟ್ಟಾರನಂತ ಕೇಳಿದಾಗ ತಾಯಿಗೆ ಆ ಪುಟ್ಟ ಮಗು ಹೇಳುತ್ತೆ, ಇಲ್ಲ ಆ ಎಲ್ಲ ನಾನ ತೊಳೆದ ನಾನ ಒಟ್ಟಿನಿ ಅಂತ ಆ ಪುಟ್ಟ ಮಗು ಹೇಳುತ್ತೆ. ಆವಾಗ ಅಲ್ಲೂ ನಮಗೆ ಲಕ್ಷ ಪಗಾರ ಐತಿ, ಮತ್ತು ಮುಂದಿನ ತಿಂಗಳು ಬೇಕಂದ್ರೆ ಕೊಂಡು ತರ್ತೀವಿ, ಕೊಂಡು ತಂದ ಇಡ್ತೀವಿ, ಮತ್ತು ತಿಪ್ಪಿಗೆ ಒಗಿತೀವಿ, ನೀ ಯಾಕೆ ಅವನು ತೊಳೆದು ಒಟ್ಟಿ ಅಂತ ಕೇಳಿದಳು ತಾಯಿ ಆ ಮಗನನ್ನು.
ಆವಾಗ ಆ ಪುಟ್ಟ ಮಗು ಹೇಳುತ್ತೆ, ಅಮ್ಮ ಹೌದು ನಿಮಗೆ ಲಕ್ಷ ಸಂಬಳ ಐತಿ ನಿಜ, ಆದ್ರೆ ನೀವು ಲಕ್ಷ ಸಂಬಳ ಐತಿ, ನೀವು ಇವತ್ತು ತರ್ತೀರಿ ನಮ್ಮ ಅಜ್ಜಿಗೆ ಆ ಪ್ರಯಾಣದಾಗ ಊಟಕ್ಕಿಡ್ತೀರಿ, ಊಟಕ್ಕಿಟ್ಟ ತಿಪ್ಪಿಗೆ ಹೋಗಿ ಒಗದ ಬರ್ತೀರಿ. ಆದ್ರೆ ಕಾಲಮಾನ ಹಿಂಗೆ ಇರ್ತೈತಿ ಅಂತ ಹೇಳಕ್ಕೆ ಬರಂಗಿಲ್ಲ. ನಾಳೆ ಅಪ್ಪಿತಪ್ಪಿ ನನಗೆ ನನ್ನ ಹೆಂಡತಿಗೆ ನೌಕರಿ ಹತ್ತಲಿಲ್ಲ ಅಂದ್ರೆ ನಾವೆಲ್ಲಿಂದ ಪ್ರಯಾಣ ತರೋದು, ನಿಮಗೆ ಇಡಾಕೆ ಈಗ ಸಂಗ್ರಹ ಮಾಡಾಕತ್ತನ ನಾನು ಅಂತ ಆ ಮಗು ಹೇಳಿದ್ದು. ನಾಳೆ ನಿನಗೂ ಒಂದು ಪ್ರಸಂಗ ಬರುತ್ತದೆ ಅಲ್ಲ, ಆವಾಗ ನಿನಗಿಡಾಕ ಸಂಗ್ರಹ ಈಗಿಂದಲೇ ಮಾಡುತ್ತಿದ್ದೇನೆ ಅಮ್ಮ ಅಂತ ಆ ಮಗು ಹೇಳಿತ್ತು. ನೋಡಿ, ಇದನ್ನು ನೋಡಿ ನಾವೊಂದಿಷ್ಟು ಕಲಿಯಬೇಕಲ್ಲ.